ಪಡೆದುಕೊಳ್ತಾ ಇದ್ದಾರೆ ಈ ಪ್ರಕರಣದ ಬಗ್ಗೆ. ಯಾಕಂದ್ರೆ ಇಡೀ ದೇಶದಾದ್ಯಂತ ಗಮನ ಸೆಳೆದಿರುವ ಪ್ರಕರಣ ಇದು. ಸಿಎಂಗೆ ಮಾಹಿತಿ ನೀಡಿದ್ದಾರೆ ಎಡಿಐಜಿ ಡಿಜಿಐಜಿ ಸಲೀಂ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಸಿಎಂ ನಿವಾಸಕ್ಕೆ ಆಗಮಿಸಿ ಮಾಹಿತಿ ನೀಡಿದ್ದಾರೆ ಸಲೀಂ. ಗೃಹ ಸಚಿವ ಪರಮೇಶ್ವರ್ಗೂ ಕೂಡ ಎಸ್ಐಟಿ ತಂಡ ಮಾಹಿತಿ ಕೊಟ್ಟಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿಯಿಂದ ಮಾಹಿತಿ ರವಾನೆಯಾಗಿದೆ. ಪಾಯಿಂಟ್ ನಂಬರ್ 6ನಲ್ಲಿ ಸಿಕ್ಕಿರುವ ಅಸ್ಥಿಪಂಜರ ಮತ್ತು ಇತರ ಡೀಟೇಲ್ಸ್ಗಳನ್ನ ಪರಮೇಶ್ವರ್ ಅವರಿಗೆ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ FSL ತಜ್ಞರಾದ ಅಕ್ಷಯ್ ಬಂಡಿ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಕ್ಷಯ್ ಬಂಡಿ ಅವರೇ, ಇಡೀ ದೇಶದ ಗಮನ ಸೆಳೆದಿರೋ ಪ್ರಕರಣ ಇದು. ನಿನ್ನೆ ಒಂದು ಅಸ್ಥಿಪಂಜರ ಸಿಕ್ಕಿರೋದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರುತ್ತೆ. ಈ ರೀತಿಯ ಪ್ರಕರಣಗಳಲ್ಲಿ ಅಥವಾ ಯಾವುದೇ ಪ್ರಕರಣದಲ್ಲಿ 10 ವರ್ಷ 20 ವರ್ಷ ಅಥವಾ 30 ವರ್ಷದ ಹಿಂದೆ ಒಂದು ಹೆಣ ಹುಳ್ಳಾಗಿರುತ್ತೆ, ಅಲ್ಲಿಂದ ಆಮೇಲೆ ಅಲ್ಲಿ ಅಸ್ಥಿಪಂಜರ ತೆಗೆದು ಅದನ್ನ FSLಗೆ ಕಳಿಸಲಾಗುತ್ತೆ. ಸೊ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FSLನ ವರದಿ ಎಷ್ಟು ಮುಖ್ಯ ಆಗುತ್ತೆ ಅಂಡ್ FSLನಿಂದ ಗೊತ್ತಾಗುವಂತಹ ಸತ್ಯಗಳೇನೇನು? ಮೊದಲನೇದು, ಇವಾಗ ಫಸ್ಟ್ ಆಫ್ ಆಲ್ ನಮ್ ಕೈಗೆ ಅಸ್ಥಿಪಂಜರ ಸಿಕ್ಕಿದೆ. ಈಗ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಇದು ಮೇಲ್ದ ಅಥವಾ ಫಿಮೇಲ್ದ ಅಥವಾ ಯಾವ್ದಾದ್ರು ಬಾಲಕನ ಒಂದು ಐಡಿಯಾ ಸಿಗುತ್ತೆ. ನಮ್ಗೆ ಪ್ರಾಪರ್ ಆಗಿ ಹೇಳೋದ್ ಕಷ್ಟ ನೋಡಿದ ತಕ್ಷಣ. ಬಟ್ ನಾವೇನ್ ಮಾಡ್ತೀವಿ, DNA ಅನಾಲಿಸಿಸ್ ಮಾಡ್ಬಿಟ್ಟು ಒಂದು ನಮ್ಗೆ ಐಡಿಯಾ ಬರುತ್ತೆ. ಕ್ರೋಮೋಸೋಮ್ ಅನಾಲಿಸಿಸ್ ಮಾಡಿ ನಮ್ಗೆ ಗೊತ್ತಾಗುತ್ತೆ ಮೇಲ್ದು ಫಿಮೇಲ್ದು ಇದೊಂದು ಐಡಿಯಾ ಬರುತ್ತೆ. ಇನ್ಫ್ಯಾಕ್ಟ್ ಅದ್ ನೋಡಿದ ತಕ್ಷಣ ಒಂದು ಐಡಿಯಾ ಬರುತ್ತೆ. ಸೊ ಅದಷ್ಟೇ ಅಲ್ಲ, ಆರಂಭಿಕ ಹಂತದಲ್ಲೇ ಗೊತ್ತಾಗುತ್ತೆ. ಅದು ನಮ್ಗೊಂದು ಐಡಿಯಾ ಬರುತ್ತೆ. ಬಟ್ ಆದ್ರೆ ಪ್ರಾಪರ್ DNA ಅನಾಲಿಸಿಸ್ ಮಾಡಿದಾಗ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು, ಮೊದಲನೇದು. ಎರಡನೇದು ಏನು ಅಂತಂದ್ರೆ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈಗ ಅದು ಸಿಕ್ಕಿರೋ ಅಸ್ಥಿ ಪಂಜರದ್ದು ಹಿಂದಿನ ಕತೆ ಏನು ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಿದೆ ಅನ್ನೋದು, ಅದು SIT ಅವ್ರಿಗೆ ಮೇನ್ ಚಾಲೆಂಜ್. ಅಂದ್ರೆ ಇವಾಗ ಅದ್ ಸಿಕ್ಕಿದೆ, ಏನಕ್ಕೆ ಅಲ್ಲಿ ಬಂತು, ಏನ್ ಆಗಿ ಅಲ್ಲಿಗೆ ಬಂದಿದೆ, ಅದೆಲ್ಲ ಇವ್ರ ಸ್ಟೋರಿ ಅವ್ರು ಕಟ್ಕೋಬೇಕೀಗ. ಅದ್ ಯಾವ ತರ ಆಗಿರ್ಬಹುದು ಅಂತ ಒಂದು ಅಂದಾಜಾಗಿ ಹೇಳ್ತಾರೆ. ನಮ್ಗೆ ಅದೊಂದು ಗೊತ್ತಾಗ್ಬೇಕಿನ್ನ. ಎರಡನೇದೇನು ಅಂತಂತಂದ್ರೆ, ಇವಾಗ ನಮ್ಗೆ ಇನ್ನೊಂದು ಐಡಿಯಾನೂ ಸಿಗುತ್ತೆ. ಮೋಸ್ಟ್ಲಿ ಇದು ಸೌತ್ ಏಷ್ಯನ್ ಇರ್ಬೋದು ಅಥವಾ ಏನೋ ಅಂದ್ರೆ ಸೌತ್ ಇಂಡಿಯನ್ಸ್ ಯಾವ್ದೋ ಒಂದಿರ್ಬೋದು. ಒಂದು ಬೇಸ್ಡ್ ಆನ್ DNA ಅನಾಲಿಸಿಸ್ ಅಲ್ಲಿ ಒಂದು ಒಂದು ಅಪ್ರಾಕ್ಸಿಮೇಟ್ ಆಗಿ ನಾವ್ ಹೇಳ್ಬೋದು ಇರಬಹುದು ಅಂತಂದು. ಸೆಕೆಂಡ್ಲಿ ಏನಂತಂದ್ರೆ, ಇವಾಗ ಸ್ಕೆಲಿಟಲ್ ರಿಮೇನ್ಸ್ ನಮ್ ಕೈಲಿ ಸಿಕ್ಕಿದೆ ಅಂದ್ರೆ ಅದ್ರ ಅರ್ಥ ಅಲ್ಲ ನಾವು ಆಲ್ರೆಡಿ ಏನೋ ಒಂದು ಅಚೀವ್ ಮಾಡಿದ್ವಿ. ಇನ್ನ ನಮ್ಗೆ ಚಾಲೆಂಜಸ್ ಇದೆ ಮುಂದೆ. ಈಗ ಅದು ಚೈನ್ ಆಫ್ ಎವಿಡೆನ್ಸ್ ಅಂತ ಬರುತ್ತೆ, ಅದನ್ನ ನಾವು ಮೇಂಟೈನ್ ಮಾಡ್ಬೇಕು. ಇವಾಗ ಅದು ಟ್ಯಾಂಪರ್ ಆಗದೆ ಇರೋ ತರ ನಾವು ನೋಡ್ಕೋಬೇಕು. ಅದೊಂದು SIT ಮೊದಲನೇ ಚಾಲೆಂಜ್. ಎರಡನೇದು ಏನು ಅಂತಂದ್ರೆ, ಇವಾಗ ಅವರು ಎಲ್ರು ಜನ ಮುಂದೆ ಬರ್ಬೇಕು. ಇವಾಗ ಅಂದ್ರೆ ನಮ್ದು ಏನೋ ಒಂದ್ ಮಿಸ್ಸಿಂಗ್ ಕಂಪ್ಲೇಂಟ್ ಇತ್ತು, ಏನೋ ಒಂದು ಅನ್ಯಾಚುರಲ್ ಡೆತ್ ಯಾರಿಗೋ ಗೊತ್ತಿರುತ್ತೆ, ಏನೋ ಹೆದರಿಕೆಯಿಂದ ಅವರು ಮುಂದ್ ಬರಕ್ಕೆ ಒಂದ್ ಸ್ವಲ್ಪ ಹಿಂಜರಿತಿರ್ತಾರೆ. ಈಗ ಅವರೆಲ್ಲ ಮುಂದ್ ಬಂದ್ರೆ ಈಗ ಮತ್ತ ಆ ಸ್ಟೋರಿನ, ಈಗ ಆ ಅಸ್ಥಿ ಪಂಜರ ಏನ್ ಸಿಕ್ಕಿದೆ ಅಲ್ವಾ, ಅದಕ್ಕೆ ಒಂದು ರಿಲೇಟೆಡ್ ಏನೋ ಒಂದ್ ಸ್ಟೋರಿ ಅವರು ಬಿಲ್ಡ್ ಮಾಡ್ಕೊಂಡು ಅವಾಗ ಆ ದಿಶೆಯಲ್ಲಿ ನಾವು ತನಿಖೆ ಮುಂದ್ವರ್ಸ್ಬೇಕಾಗ್ತದೆ. ಬಿಕಾಸ್ ನಮ್ಮ ಹತ್ರ ಬರೀ ಸ್ಕೆಲಿಟಲ್ ರಿಮೇನ್ಸ್ ಇದೆ ಅಂದ್ ಮಾತ್ರಕ್ಕೆ ನಾವು ಏನು ಅಂತ ಈಸಿ ಕನ್ಕ್ಲೂಷನ್ ಬರಕ್ ಆಗಲ್ಲ. ನಮ್ಗೊಂದು ಐಡಿಯಾ ಇದೆ, ಆಯ್ತು. ಈಗ ನಾವ್ ಇನ್ನೊಂದ್ ಏನು ಅಂತಂದ್ರೆ, ಈಗ ಅನಾಮಧೇಯ ವ್ಯಕ್ತಿ ಹೇಳೋದು ಸತ್ಯ ಅನ್ನೋದು ನಮ್ಗೊಂದು ಇದು ಆಯ್ತಿದು. ಅಂದ್ರೆ ನಮ್ಗೊಂದ್ ಕ್ಲೂ ಸಿಕ್ತಿವಾಗ, ಹೌದು ಅವ್ನ್ ಸರಿ ಹೇಳ್ತಾ ಇದ್ದಾನೆ ಅನ್ನೋದು ಒಂದಾಯ್ತು. ಈಗ ಅದ್ ಯಾಕೆ ಬಂತು, ಅದು ನಮಗ್ ಮೋಸ್ಟ್ ಅದು ಚಾಲೆಂಜಿಂಗ್ ವಿಷಯ. ಅದು ಯಾಕಂದ್ರೆ ಈಗ ಇದು ತೆಗೆದ ತಕ್ಷಣ ನಮ್ಗೆ ಕನ್ಕ್ಲೂಷನ್ ಏನು ಬರಕ್ ಆಗಲ್ಲ. ಈಗ ಇನ್ಮೇಲ್ ಸ್ಟಾರ್ಟ್ ಆಗುತ್ತೆ. ಅದು ಯಾರಾದ್ರೂ ಒಬ್ರು ಬರ್ಬೇಕು. ಇವಾಗ ನಮ್ದು ಈ ತರ ಅನ್ಕ್ಲೇಮ್ಡ್, ನಮ್ದು ಯಾವ್ದೋ ಒಂದು ಅನ್ಯಾಚುರಲ್ ಡೆತ್ ಆಗಿತ್ತು ಅಥವಾ ಯಾರೋ ಒಬ್ರು ಕಂಪ್ಲೇಂಟ್ ಕೊಡ್ಬೇಕಿತ್ತು, ಹೆದರ್ಬಿಟ್ಟು ಕೊಟ್ಟಿರ್ಲಿಕ್ಕಿಲ್ಲ ಅವರು. ಈಗ ಅವ್ರು ಕೊಟ್ಟಾಗ ಈಗ ಏನ್ ಮಾಡ್ತಾರೆ SIT ಅವರು, ಅದನ್ನ ಮತ್ತೆ ಇದನ್ನ ಲಿಂಕ್ ಮಾಡಕ್ ಟ್ರೈ ಮಾಡ್ತಾರೆ. ಇದು ನಡೀತಾ ಇರುತ್ತೆ, ಇದು ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ. ಇನ್ಫ್ಯಾಕ್ಟ್ ಅವ್ರು ಆಲ್ರೆಡಿ ಮತ್ತೆ ಅನಾಮಧೇಯ ವ್ಯಕ್ತಿಗೆ ಒಂದ್ 4-5 ಸರಿ ಪ್ರಶ್ನೆ ಕೇಳಿರ್ತಾರೆ. ಈ ಹೆಣ ನಿನ್ ಪ್ರಕಾರ ಯಾವ ತರ ಇತ್ತು, ಏನ್ ಯೋಚನೆ ಮಾಡ್ಬಿಟ್ಟು ಯಾರಿಲ್ಲೇ ಇದನ್ನ ಹೂತಾಕಕ್ ಹೇಳಿದಿದೆ, ಇದೆಲ್ಲ ಆಲ್ಮೋಸ್ಟ್ ಒಂದ್ ಅಂದಾಜಲ್ಲಿ ಅವ್ರು ಆಲ್ರೆಡಿ ಕೇಳೇ ಇರ್ತಾರೆ. ಅದಷ್ಟೇ ಅಲ್ಲ, ಮೋಸ್ಟ್ಲಿ ನನ್ಗನ್ಸೋ ಮಟ್ಟಿಗೆ ಒಂದ್ ಸ್ವಲ್ಪ ಮಣ್ಣನ್ನು ಸಹಿತ ತೆಕ್ಕೊಂಡು ಹೋಗಿರ್ತಾರೆ. ಬಿಕಾಸ್
ಇವಾಗ ಮಣ್ಣಲ್ಲಿ ಏನೋ ಒಂದು ಈಗ ಅನಾಮಧೇಯ ವ್ಯಕ್ತಿ ಹೇಳ್ತಿದ್ದಾನೆ ಏನೋ ಒಂದು ಆಸಿಡ್ ಏನೋ ಹಾಕಿದ್ರು ಮುಖಕ್ಕೆ ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ದ ಅವನು ಅವನದು ಕಂಪ್ಲೇನೆಂಟ್ ರಿಜಿಸ್ಟ್ರೇಷನ್ ಅಲ್ಲಿ. ಇವಾಗ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಇತ್ತು ಅಂತಂದ್ರೆ ಈಗ ಮಣ್ಣನ್ನ ಅನಲೈಸ್ ಮಾಡಿದಾಗ ನಮ್ಗೆ ಗೊತ್ತಾಗ್ಬೋದು ಏನೋ ಒಂದ್ ಈಗ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ನಮ್ದು ಇತ್ತೀಚೆಗೆ ಅದು ಕರಿ ಸೈನೈಡ್ ಕೇಸ್ ಅಂತ ಇದೆ ಅಲ್ಲ ಕೇರಳದಲ್ಲಿ ಆಯ್ತಲ್ಲ, ಅವರು ಅಷ್ಟೇ ಅದು 15 ವರ್ಷ ಗೊತ್ತಾಗದೆ ಇರೋದನ್ನ ಅವ್ರು ಫೈನಲಿ 15 ಇಯರ್ಸ್ ನಂತರ ಅವರು ಕನ್ಕ್ಲೂಡ್ ಮಾಡಿದ್ರು ಸೈನೈಡ್ ಪಾಯ್ಸನಿಂಗ್ ಆಗಿದೆ ಅಂತ. ಈಗ ಅದೇ ತರ ಇಲ್ಲಿನೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು, ಬಿಕಾಸ್ ಇವಾಗ ಫಾರೆನ್ಸಿಕ್ ತುಂಬಾ ಅಡ್ವಾನ್ಸ್ಡ್ ಆಗಿದೆ, ಮುಂಚಿನ ತರ ಇಲ್ಲ ಇವಾಗ. ನಾವು DNA ಎಕ್ಸ್ಟ್ರಾಕ್ಷನ್ ಆಗಿರ್ಬೋದು ಅಥವಾ DNA ಮ್ಯಾಚಿಂಗ್ ಆಗಿರ್ಬೋದು, ತುಂಬಾ ಅಡ್ವಾನ್ಸ್ಡ್ ಇದೆ ಇವಾಗ ಎಲ್ಲಾನು. ಇನ್ಫ್ಯಾಕ್ಟ್ ನಾವು ಸ್ಕಲ್ ನೋಡಿದ ತಕ್ಷಣನೇ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಗಂಡಿಂದೋ ಹೆಣ್ಣಿಂದೋ ಇದು. ಆಮೇಲೆ ಸಮ್ಟೈಮ್ಸ್ ನಮ್ಗೆ ಈಗ ಏನೋ ತಲೆ ಮೇಲೆ ಏನೋ ಒಂದು ಏಟ್ ಬಿದ್ದಿತ್ತು ಅಂದ್ರೆ ಅಲ್ಲಿ ಚೂರ್ ನೋಡ್ಬಿಟ್ಟು ಏನೋ ಒಂದು ಐಡಿಯಾ ಬರ್ಬೋದು, ಬಟ್ ಆದ್ರೆ ಏನಾಗಿತ್ತು ಎಕ್ಸಾಕ್ಟ್ ಆಗಿ ಅದು ಹೇಳಕ್ ಸ್ವಲ್ಪ ಕಷ್ಟ ಈ ಮೂಮೆಂಟ್ಗೆ. ಸ್ವಲ್ಪ ಅದು ನಮ್ಗೆ ಅದು ಐಡಿಯಾ ಅಷ್ಟು ಗೊತ್ತಾಗಲ್ಲ, ಏನ್ ಹೊಡೆದಿದ್ರಿಂದ ಆಯ್ತಾ ಅಥವಾ ಏನು ಸ್ಯೂಸೈಡ್ ಅಟೆಂಪ್ಟ್ ಮಾಡಿದ್ರಿಂದ, ಸ್ವಲ್ಪ ಅದೊಂದು ಆ ಪಾಯಿಂಟ್ ಒಂದು ನಮಗ್ ಕಷ್ಟ. ಬಟ್ ನಮ್ಗೆ ಏನಂತಂದ್ರೆ ಇವಾಗ ಸಿಕ್ಕಿರೋ ಮೂಳೆನ ನಾವ್ ಹೇಗ್ ಮ್ಯಾಚ್ ಮಾಡ್ತೀವಿ, ಆಮೇಲೆ SIT ಅದನ್ನ ಹೇಗೆ ಆ ಚೈನ್ ಆಫ್ ಎವಿಡೆನ್ಸ್ ನ ಮೇಂಟೈನ್ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಜನರು ಆಕ್ಚುಲಿ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಇದಕ್ಕೊಂದು ಮೊಮೆಂಟಮ್ ಅಂದ್ರೆ ಒಂದು ತೂಕ ಬಂದಿದೆ ಈಗ ಕೇಸ್. ಏನಂತಂದ್ರೆ ನಾವ್ ಇದನ್ನ ಡೈಲ್ಯೂಟ್ ಆಗಕ್ ಬಿಟ್ಕೊಡ್ಬಾರ್ದು. ಅಂದ್ರೆ ಇದನ್ನ ಅವಾಗ ನಾವ್ ಅಂದ್ರೆ ಈಗ ಒಂದ್ಸರಿ ಡೈಲ್ಯೂಟ್ ಆಗ್ಬಿಟ್ರೆ ಮತ್ತೆ SIT ತನಿಖೆ ಹೇಗ್ ನಡೀತಿದೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಸೊ ನಾವ್ ಪ್ರೋಬ್ ಮಾಡ್ತಾ ಇರ್ಬೇಕು SIT ಅವ್ರಿಗೆ, ನೀವ್ ಅದನ್ನ ಅನಾಲಿಸಿಸ್ ಮಾಡಿ ಮತ್ತೆ ಜನರು ಮುಂದ್ ಬರ್ಬೇಕು. ಮೇನ್ ಇಲ್ಲಿ ಜನರದೇ ಜಾಸ್ತಿ, ಯಾಕಂದ್ರೆ ಈಗ ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ಯಾಚುರಲ್ ಡೆತ್ ಅಂತ ಅವ್ರು ಮುಂದ್ ತಗೊಂಡ್ ಬಂದಾಗ್ಲೇ ನಮ್ಗೊಂದ್ ಐಡಿಯಾ ಬರುತ್ತೆ. ಅವಾಗ ನಾವ್ ಅವ್ರ ಬ್ಲಡ್ ಸ್ಯಾಂಪಲ್ ತಗೊಂತೀವಿ ಅಥವಾ ಏನೋ ಕೂದಲು ಸ್ಯಾಂಪಲ್ ಏನೋ ಒಂದ್ ತಗೊಂಡು ಈ ಸಿಕ್ಕಿರೋ ಮೂಳೆಗೆ ನಾವು ಮ್ಯಾಚ್ ಮಾಡಕ್ ಟ್ರೈ ಮಾಡ್ತೇವೆ, ನಮಗೊಂದೊಂದು ಐಡಿಯಾ ಸಿಗುತ್ತೆ ಏನಿರ್ಬೋದು. ಆಮೇಲೆ ಅವಾಗ ಅವ್ರಿಗೆ ಕೇಳಿದಾಗ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಕನ್ಸ್ಟ್ರಕ್ಷನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನಾವು ಸುಮ್ನೆ ಈಗ ಸಿಕ್ಕಿದೆ ಅನ್ನೋದು ಸ್ವಲ್ಪ ಅದು ಓಕೆ, ನಮ್ಗೆ ಸಕ್ಸಸ್ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದ್ರಲ್ಲಿ ನಮ್ಗೆ ಇನ್ನೊಂದ್ ಏನ್ ಗೊತ್ತಾಗುತ್ತೆ, SIT ತಮ್ಮ ಇನ್ವೆಸ್ಟಿಗೇಷನ್ ಡಿರೆಕ್ಷನ್ ತುಂಬಾ ಕರೆಕ್ಟ್ ಆಗಿದೆ ಅನ್ನೋದು ನಮ್ಗೊಂದು ಹಿಂಟ್ ಸಿಗುತ್ತೆ ಇದ್ರಲ್ಲಿ. ರೈಟ್. ಅಕ್ಷಯ್ ಅವರೇ, ಕಾಸ್ ಆಫ್ ಡೆತ್ ಮತ್ತೆ ಐಡೆಂಟಿಟಿ ಈ ಪ್ರಕರಣದಲ್ಲಿ ತುಂಬ ಮುಖ್ಯ ಆಗುತ್ತೆ. ಅಂದರೆ ಯಾವುದರಿಂದ ಕೊಲೆ ಆಗಿದೆ ಅನ್ನೋದೇ ಆದರೆ ಯಾವುದರಿಂದ ಆಗಿದೆ, ಅಥವಾ ನ್ಯಾಚುರಲ್ ಡೆತ್ ಆದರೆ ನ್ಯಾಚುರಲ್ ಡೆತ್ ಆಗಿದೆಯಾ ಅಥವಾ ಸುಯಿಸೈಡ್ ಆಗಿದೆಯಾ, ಕಾಸ್ ಆಫ್ ಡೆತ್ ಗೊತ್ತಾಗಬೇಕಾಗತ್ತೆ. ಇದರ ಜೊತೆಗೆ ಐಡೆಂಟಿಟಿ, ಆ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದೇ ಒಂದು ಪ್ರಮುಖ ವಿಷಯ. ಈಗಾಗಲೇ SIT ತಂಡ ನಂಬರ್ಸ್ ಕೊಟ್ಟಿದೆ, ಮೇಲ್ IDs ಕೊಟ್ಟಿದೆ. ನಿಮ್ಮ ಯಾರಾದರೂ ನಾಪತ್ತೆಯಾಗಿದ್ದರೆ, ಕೊಲೆಯಾಗಿದ್ದಾರೆ ಅನ್ನೋ ಶಂಕೆ ಇದ್ದರೆ ಬನ್ನಿ ನಮ್ಮ ಹತ್ರ ದೂರು ಕೊಡಿ ಅಂತ. ಒಂದು ವೇಳೆ ಯಾರು ಬರಲಿಲ್ಲ ಅಥವಾ ದೂರು ಕೊಡಲಿಲ್ಲ, ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ಕೇಸ್ ಮುಂದಕ್ಕೆ ಹೇಗೆ ಹೋಗುತ್ತೆ? ಅಲ್ಲೇ ನಿಂತು ಬಿಡುತ್ತಾ? ಇಲ್ಲ, ಇವ್ರು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಕ್ ಆಗಲ್ಲ, ಬಿಕಾಸ್ ನಮ್ಮ ಹತ್ರ ಈಗ ಸ್ಕೆಲಿಟಲ್ ರಿಮೇನ್ಸ್ ಇದೆ. ಅಂದ್ರೆ ನಮ್ಗೆ ಏನ್ ಇವಾಗ ಅನ್ಸ್ತಿದೆ, ಅಲ್ಲಿ ಏನೋ ಒಂದು ಕುರುಹು ಇದೆ ಅನ್ನೋದು ನಮ್ಗೆ ಆಲ್ರೆಡಿ ಹಿಂಟ್ ಸಿಕ್ಕಿದೆ ಇವಾಗ. ಈಗ ಅವ್ರ ಇನ್ವೆಸ್ಟಿಗೇಷನ್ ತಕ್ಷಣ ನಿಲ್ಸೋದಿಲ್ಲ ಅವರು, ಆಯ್ತಾ. ಇರುತ್ತೆ ಇನ್ನು ನಮ್ಗೆ DNA ಮ್ಯಾಚಿಂಗ್ ಮಾಡ್ತಾರೆ. ಈಗ ಅಲ್ಲಿರೋ ಜನದ ಜೊತೆನೂ ನಾವು DNA ಮ್ಯಾಚ್ ಮಾಡಿ ನೋಡ್ಬೋದು. ಈಗ ಎಷ್ಟೊಂದ್ ಜನ ಕೆಲ್ಸಗಾರರು ಇರ್ಬೋದು ಅಥವಾ ಯಾರಿಗೊತ್ತ ಅನಾಮಧೇಯ ವ್ಯಕ್ತಿ ಇದೇನೆ ಒಂದ್ಸರಿ DNA ಮ್ಯಾಚ್ ಮಾಡ್ಬೇಕಾಗುತ್ತೆ ಏನಾದ್ರು. ಅವ್ರ ರಿಲೇಟಿವ್ಸ್ ಏನಾದ್ರು ಅವ್ರದ್ದು ಯಾರ್ದೋ ಒಬ್ರು ರಿಲೇಟಿವ್ಸ್ ಒಬ್ರು ಯಾರೋ ಸತ್ತೋಗಿದಾರೆ ಅಂತ ಅವನ ಹೇಳ್ತಿದ್ದ. ಬಟ್ ಎನಿವೇಸ್ ಅದು ಇದಕ್ ರಿಲೇಟೆಡ್ ಇಲ್ದೇ ಇದ್ರು ಬಟ್ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಾರೆ. ಆಮೇಲೆ ಅಲ್ಲಿ ಇರೋ ಜನ, ಅಲ್ಲಿ ಅವ್ರ ಜನದ ಜೊತೆನೂ ಮ್ಯಾಚ್ ಮಾಡ್ತಾರೆ. ಬಿಕಾಸ್ ಅದ್ ಏನಂತಂದ್ರೆ ಈ ಜನ ಮುಂದ್ ಬಂದ್ರೆ ನಮ್ಗೊಂದು ಡಿರೆಕ್ಷನ್, ನಮ್ ದಿಶೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಯಾರಾದ್ರೂ ಮುಂದ್ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ತಡ ಆಗ್ಬೋದು ಇನ್ವೆಸ್ಟಿಗೇಷನ್ ಅಲ್ಲಿ ಮಾತ್ರ. ಈಗ ಅದು ಸಿಕ್ಕಿರೋ ಅಸ್ಥಿ ಪಂಜರದ್ದು ಬ್ಯಾಕ್ ಗ್ರೌಂಡ್ ಸ್ಟೋರಿ ನಮ್ಗೆ ಕನ್ಸ್ಟ್ರಕ್ಟ್ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಅದು ಮೇನ್ ಏನಂತಂದ್ರೆ ಇವಾಗ ನಮ್ಗೆ ಯಾರಲ್ಲಿ ಹಾಕಿದ್ದು, ಹೂತಾಕಿದ್ದು, ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಅದೆಲ್ಲ ಸ್ವಲ್ಪ ತಡ ಆಗ್ಬೋದು ಹೊರತು ನಮ್ಗೊಂದು ಹಿಂಟ್ ಅಂತೂ ಸಿಕ್ಕೇ ಸಿಗುತ್ತೆ. ನಾವು ಸುಮ್ನೆ ಕೂರೋದಂತೂ ಇವಾಗ ಇಷ್ಟ ಸಿಕ್ಕಿದೆ ಅಂತಂದ್ರೆ ಮತ್ತೆ ಇನ್ನೂ ಅಷ್ಟು ಅಗಿತಾರೆ ಇವಾಗ. ಈಗ ಸಿಕ್ಕಿರೋ ಅಸ್ಥಿ ಪಂಜರದ ಬಾಕಿ ಪಾರ್ಟ್ಸ್ ಗಳು ಇನ್ನೆಲ್ಲೋ ಇರ್ಬೋದು. ಈಗ ಅಲ್ಲಿನೂ ತೆಗೆದ್ಬಿಟ್ಟು ಫಸ್ಟ್ ಆಫ್ ಆಲ್ ಈಗ ಸಿಕ್ಕಿರೋ ಅಷ್ಟು ಮೂಳೆ ಒಬ್ನೇ ವ್ಯಕ್ತಿದ ಅನ್ನೋದನ್ನು ನೋಡ್ಬೇಕಿನ್ನ ನಾವು. ಅದು ಒಬ್ನೇ ವ್ಯಕ್ತಿದಿದ್ಯಾ ಅಥವಾ ತುಂಬಾ ಜನದಿದ್ಯಾ ಅದನ್ನು ನಾವಿನ್ನ ನೋಡ್ಬೇಕು. ಅದನ್ನು ಮತ್ತೆ DNA ಮ್ಯಾಚಿಂಗ್ ಮಾಡ್ಬಿಟ್ಟು ನೋಡ್ಬೇಕಾಗ್ತದೆ. ಸೊ ಇದು ತುಂಬಾ ಸ್ಟೆಪ್ಸ್ ಇದೆ. ನಾವು ಇಮಿಡಿಯೇಟ್ ಆಗಿ ಯಾವ್ದೂ ಕನ್ಕ್ಲೂಷನ್ ಬರಕ್ ಆಗಲ್ಲ. ಅಂಡ್ ಪೊಲೀಸ್ ಅವ್ರು ತಮ್ಮ ಇನ್ಕ್ವೆಸ್ಟ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅವ್ರ ಮೈಂಡ್ ಅಲ್ಲೂ ಇರುತ್ತೆ. ಇನ್ಫ್ಯಾಕ್ಟ್ ಆಲ್ರೆಡಿ ಇವಾಗ ನಮ್ಗೆ ಗೊತ್ತಿರೋ ಮಟ್ಟಿಗೆ ಅನಾಮಧೇಯ ವ್ಯಕ್ತಿ ಆಲ್ರೆಡಿ ಒಪ್ಪಿದಾನಂತೆ ಬ್ರೈನ್ ಮ್ಯಾಪಿಂಗ್ ಮಾಡಕ್ಕೆ. ಸೊ ನಮ್ಗೆ ಅದ್ರಿಂದಾನು ಒಂದ್ ಸ್ವಲ್ಪ ಸಟಲ್ ಕ್ಲೂಸ್ ಸಿಗುತ್ತೆ ಹೊರತು ಕನ್ಕ್ಲೂಸಿವ್ ಆಗಿ ಏನು ಬರೋದ್ ಸ್ವಲ್ಪ ಕಷ್ಟ ಆಗುತ್ತೆ.
ರೈಟ್. ಇದರ ಜೊತೆಗೆ ಫೇಸ್ ರೀಕನ್ಸ್ಟ್ರಕ್ಷನ್ ಎಷ್ಟು ಮುಖ್ಯ ಆಗುತ್ತೆ? ಅಟ್ ದ ಸೇಮ್ ಟೈಮ್ ಈ ಫೇಸ್ ರೀಕನ್ಸ್ಟ್ರಕ್ಷನ್ನಿಗೆ ಆ ವ್ಯಕ್ತಿಯ ಫೋಟೋ ಇರಬೇಕು, ಒಂದು ಚೂರಾದ್ರೂ ಗುರುತುಗಳಿರಬೇಕು, ಅಥವಾ ಆತನ ವಿಷಯಗಳು ಗೊತ್ತಾಗಬೇಕಾಗತ್ತೆ. ಆದರೆ ಇಂತಹ ವಿಷಯಗಳಲ್ಲಿ ಯಾರು ಅಂತ ಗೊತ್ತಿಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಒಂದು ಅಸ್ಥಿಪಂಜರ ಸಿಕ್ಕಿದೆ, ಆತನನ್ನು ಗುರುತು ಹಿಡಿಬೇಕು. ಸೊ ಫೇಸ್ ರೀಕನ್ಸ್ಟ್ರಕ್ಷನ್ ಯಾವ ರೀತಿ ಪ್ಲಸ್ ಆಗುತ್ತೆ, ಮತ್ತು ಅದಕ್ಕಿರೋ ಚಾಲೆಂಜಸ್ ಏನು? ಈಗ ನಾವು ಸ್ಕಲ್ ಸೂಪರ್ ಇಂಪೋಸಿಷನ್ ಅಂತ ಮಾಡ್ತೀವಿ ಆಯ್ತಾ. ಇದು ಒಂದು ಆಲ್ಮೋಸ್ಟ್ ಅಡ್ವಾನ್ಸ್ಡ್ ಫಾರೆನ್ಸಿಕ್ ಅನಾಲಿಸಿಸ್ ಅಂತ ಹೇಳ್ಬೋದು. ನಾವೇನ್ ಮಾಡ್ತೀವಿ ಈಗ ನಮ್ಮಲ್ಲಿ ಇದು ಒಂದು ಡ್ರಾಬ್ಯಾಕ್ ಮೊದಲನೇದು ಏನು ಅಂತಂದ್ರೆ ನಮ್ಗೆ ಇನ್ನೂ ಯಾವ ತರ ಸ್ಕಲ್ ಇದೆ ಅವ್ರ ಹತ್ರ ಅನ್ನೋದು ಗೊತ್ತಿಲ್ಲ. ಈಗ ಗೊತ್ತಿರೋ ಡೀಟೇಲ್ಸ್ ಪ್ರಕಾರ ಅವರು 2 ಬುರುಡೆ ಚೂರ್ ಸಿಕ್ಕಿದೆ ಅಂತ ನ್ಯೂಸ್ ಅಲ್ಲಿ ನನ್ಗೆ ಗೊತ್ತಾಗಿರೋದು. ಇದು ಫುಲ್ ಒಂದ್ ಪೂರ್ತಿ ತಲೆ ಬುರುಡೆ ನಮ್ ಕೈಯಲ್ಲಿ ಇತ್ತು ಅಂತಂದಾಗ ಅವಾಗ ಅದು ಫೇಸ್ ಇಂದ ನಾವು ಅದ್ರ ಮೇಲೆ ಒಂದ್ ಸ್ಕಲ್ ಸೂಪರ್ ಇಂಪೋಸಿಷನ್ ಅಂತ ಮಾಡ್ಬಿಟ್ಟು ಒಂದ್ ಅಂದಾಜಾಗಿ ಈ ತರ ಒಬ್ಬ ಇರಬಹುದು ಅನ್ನೋದು ಊಹೆ ಅಷ್ಟೇ. ನಾವು ಕನ್ಕ್ಲೂಸಿವ್ ಆಗಿ ಮತ್ತೆ ಅದನ್ನು ಹೇಳಕ್ ಬರಲ್ಲ. ಮತ್ ಅದಾದ್ಮೇಲೆ ಮೀಡಿಯಾದಲ್ಲಿ ತೋರಿಸ್ಬೋದು, ಅಥವಾ ಅಲ್ಲಿ ಅಕ್ಕಪಕ್ಕದ ಜನರಿಗೆ ಈ ತರ ಒಂದು ಇಮೇಜ್ ತೋರಿಸ್ಬಿಟ್ಟು, ಅಂದ್ರೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ನಾವ್ ಅದನ್ನ. ಸೊ ಅದನ್ನ ಮಾಡ್ಬಿಟ್ಟು ಅಲ್ಲಿ ಅಕ್ಕಪಕ್ಕ ಜನರಿಗೆ ತೋರ್ಸ್ಬಿಟ್ಟು ನೀವ್ ಇವ್ರನ್ನ ನೋಡಿದ್ರ, ಈಗ ಎಷ್ಟೋ ಜನ ಆಲ್ರೆಡಿ ಈಗ ಮುಂದ್ ಬರ್ತಿದ್ದಾರೆ. ಸೊ ಅಲ್ಲಿ ತೋರ್ಸ್ಬಿಟ್ಟು ನಮ್ಗೊಂದು ಐಡಿಯಾ ಸಿಗುತ್ತೆ. ಆಮೇಲೆ ಅದು ಮೀಡಿಯಾದಲ್ಲೂ ತೋರಿಸ್ತಾರೆ ಅನ್ಕೊಂತೀನಿ ಮೋಸ್ಟ್ಲಿ. ಇವಾಗ ಸಪೋಸ್ ಏನಾದ್ರು ಪ್ರಾಪರ್ ಆಗಿ ಅದು ಸ್ಕಲ್ ಸೂಪರ್ ಇಂಪೋಸಿಷನ್ ಆಯ್ತು, ನಮ್ಗೆ ಒಳ್ಳೆ ಇಮೇಜ್ ಅದ್ರಲ್ಲಿ ಸಿಕ್ತು ಅಂತಂದ್ರೆ ನಾವು ತೋರಿಸ್ಬೋದು ಅದನ್ನ ಎಲ್ರಿಗೂನು ಇಮಿಡಿಯೇಟ್ ಆಗಿ. ಅಂದ್ರೆ ಬ್ಯಾಕ್ ಗ್ರೌಂಡ್ ಅದು ಸ್ವಲ್ಪ ಕೋರ್ಟ್ ಆರ್ಡರ್ಸ್ ಎಲ್ಲ ತೋರಿಸ್ಬೋದು ನಾವು. ತೋರಿಸ್ಬಿಟ್ಟು ಅವಾಗ್ಲೇ ಒಂದ್ ಐಡಿಯಾ ಬರುತ್ತೆ. ಬಟ್ ಅದ್ರಲ್ಲಿ ಏನಂತಂದ್ರೆ ಇವಾಗ ತುಂಬಾ ವರ್ಷ ಆಯ್ತು ಆಯ್ತಾ, ಅದು ಸ್ಕಲ್ ಎಷ್ಟ್ ಡ್ಯಾಮೇಜ್ ಆಗಿದೆ. ಈಗ ಏನೋ ಒಂದು ಮೇಲೇನೋ ಒಂದ್ ಕಲ್ಲೇನೋ ಬಿದ್ದಿತ್ತು, ಅದೊಂದ್ ಸ್ವಲ್ಪ ನೆಗ್ ಹೋಗಿತ್ತು ಅಂತಂದ್ರೆ ಅವಾಗ ಮತ್ತೆ ಅದು ಇಮೇಜ್ ಅಷ್ಟೊಂದು ನಾವ್ ಅನ್ಕೊಂಡಿರೋ ತರ ಬರೋದಿಲ್ಲ. ಸೊ ಅದೊಂದ್ ಅಂದ್ರೆ ತುಂಬಾ ಫ್ಯಾಕ್ಟರ್ಸ್ ಇದೆ ಇಲ್ಲಿ, 1-2 ಅಲ್ಲ. ಬಿಕಾಸ್ 10 ವರ್ಷದಂತಂದ್ರೆ ಓಕೆ, ಏನೋ ಒಂದ್ ಐಡಿಯಾ ಕೊಡ್ಬೋದು. ಈಗ 20 ವರ್ಷ ಅಂದ್ರೆ ಇನ್ನೊಂದ್ ಸ್ವಲ್ಪ, ಈಗ ಆಲ್ಮೋಸ್ಟ್ ಮೋರ್ ದನ್ 20 ಇಯರ್ಸ್ ಅಂತ ನಮ್ಗೆ ಗೊತ್ತಿರೋ ಮಟ್ಟಿಗೆ ಅವ್ನು ನಾಮಧೇಯ ಹೇಳ್ತಿರೋದು ಮೋರ್ ದನ್ 20 ಇಯರ್ಸ್ ಅಂತ. ಇವಾಗ ಆತರ ಬಂದಾಗ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಇದು ಆಕ್ಚುಲಿ ಸ್ವಲ್ಪ ಚಾಲೆಂಜಿಂಗೇ ಇರುತ್ತೆ, ಬೈ ಡಿಫಾಲ್ಟ್ ಇದು ಚಾಲೆಂಜಿಂಗ್ ಇರುತ್ತೆ. ಓಕೆ. ಕೆಲವು ಭಾಗಗಳಲ್ಲಿ ನ್ಯಾಚುರಲ್ ಡೆತ್ಸ್ ಆಗೋಗಿರುತ್ತೆ, ಅಥವಾ ಸುಯಿಸೈಡ್ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತುಂಬ ದಿನಗಳ ಕಾಲ ಗೊತ್ತಾಗೋದಿಲ್ಲ, 10-12 ದಿನ ಆಗೋಗಿರುತ್ತೆ, ಕೊಳತ ಸ್ಥಿತಿಯಲ್ಲಿ ಪತ್ತೆ ಆಗಿರುತ್ತೆ. ಆಗ FSL ತಜ್ಞರ ಸ್ಥಳಕ್ಕೆ ಹೋಗ್ತಾರೆ, ಪೋಸ್ಟ್ ಮಾರ್ಟಮ್ ಅಲ್ಲೇ ಮಾಡ್ತಾರೆ ಅಂತ. ಸೊ ಆ ರೀತಿಯ ಸ್ಥಿತಿಯಲ್ಲಿರೋ ಶವಗಳ ಪೋಸ್ಟ್ ಮಾರ್ಟಮ್ ಹೇಗಾಗುತ್ತೆ? ಆ ಸ್ಥಳದಲ್ಲೇ ಮಾಡೋದಾದ್ರೆ ಪೋಸ್ಟ್ ಮಾರ್ಟಮ್ ಅಂದ್ರೆ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ? ಮೇನ್ಲಿ ಇವಾಗ ಫಸ್ಟ್ ಆಫ್ ಆಲ್ ಇಲ್ಲಿ ಎಕ್ಸುಮೇಷನ್ ನಡೀತದೆ. ಸೊ ಅದನ್ನ ಎಕ್ಸುಮೇಷನ್ ಅಂದ್ರೆ ಅದು ಉತ್ಖನನ ಅಂತ ನೀವೇನ್ ಹೇಳ್ತೀರಾ, ಡಿಗ್ ಮಾಡ್ಬಿಟ್ಟು ಮೂಳೆನ ಫಸ್ಟ್ ಅವರು ರಿಟ್ರೀವ್ ಮಾಡ್ಕೋತಾರೆ. ಅದಾದ್ಮೇಲೆ ಡಾಕ್ಟರ್ ಅಕ್ಷಯ್, ನಾನ್ ಕೇಳ್ತಾ ಇರೋದು, ಈಗ ಎಲ್ಲೋ ಒಂದು ಶವ ಪತ್ತೆ ಆಗುತ್ತೆ ಕೊಳತ ಸ್ಥಿತಿಯಲ್ಲಿ, ಅಂದ್ರೆ 10-12 ದಿನ ಕೊಳತು ಹೋಗಿರೋ ಸ್ಥಿತಿಯಲ್ಲಿ ಒಂದು ಶವ ಪತ್ತೆ ಆಗತ್ತೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಕೆಲವೊಂದು ಕೇಸಸ್ ನಲ್ಲಿ ಬೆಳಗ್ಗೆ ಕೂಡ ಒಬ್ಬ FSL ತಜ್ಞರು ನಮ್ಮ ಜೊತೆ ಬಂದು ಮಾತನಾಡುವಾಗ ಹೇಳಿದ್ರು, ಒಂದು 10-15 ಪ್ರಕರಣಗಳಲ್ಲಿ ಅಲ್ಲಿ ಶವ ಸಿಕ್ಕಿರುತ್ತೆ. ಅಂದ್ರೆ ಅದು ನ್ಯಾಚುರಲ್ ಡೆತ್ ಆಗಿರುತ್ತೋ ಅಥವಾ ಹ್ಯಾಂಗ್ ಮಾಡ್ಕೊಂಡಿರುತ್ತಾರೋ, ಒಟ್ಟಿನಲ್ಲಿ ಕೊಳತ ಸ್ಥಿತಿಯಲ್ಲಿ ಪತ್ತೆ ಆಗಿರುತ್ತೆ. ಅದನ್ನ ಎತ್ಕೊಂಡು ಬಂದು ನಾವು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ UDR ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ, ಅಲ್ಲೇ ಡಿಗ್ ಮಾಡಿ ಅಲ್ಲೇ ಹೂಳ್ತೀವಿ ಅಂತ. ಸೊ ಆ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಅನ್ನೋದಾದ್ರೆ ಏನ್ ಮಾಡಿರ್ತಾರೆ? ಮೇನ್ ಏನಂತಂದ್ರೆ ನಾವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಏನೇನ್ ಸ್ಯಾಂಪಲ್ಸ್ ಅಂತಂದ್ರೆ, ಈಗ ಸಪೋಸ್ ಒಂದು ಅಲ್ಲೆಲ್ಲಾದ್ರೂ ಅಕ್ಕಪಕ್ಕ ಬ್ಲಡ್ ಸ್ಯಾಂಪಲ್ ಬಿದ್ದಿರುತ್ತೆ, ಆ ಸ್ಟೇನ್ಸ್ ನಾವು ಕಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ಇವಾಗ ಫಸ್ಟ್ ಆಫ್ ಆಲ್ ಏನಂತಂದ್ರೆ, ಈಗ ಇದು ಕೊಳತ್ ಹೋಗಿರೋದು ಅಂತ ಹೇಳ್ತಿದ್ರೆ ಆಲ್ರೆಡಿ ಅದು ರೈಗರ್ ಮಾರ್ಟಿಸ್ ಅಂದ್ರೆ ತುಂಬಾ ಹಾರ್ಡ್ ಆಗಿ ಹೋಗ್ಬಿಟ್ಟಿರುತ್ತೆ ಬಾಡಿ. ಸೊ ಆ ಟೈಮಲ್ಲಿ ಸ್ವಲ್ಪ ನಮಗ್ ಚಾಲೆಂಜಿಂಗ್ ಇರುತ್ತೆ. ಮೇನ್ ಏನಂದ್ರೆ ಕಾಸ್ ಆಫ್ ಡೆತ್ ಡಿಟರ್ಮೈನ್ ಮಾಡಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಓಪನ್ ಮಾಡಿ ನೋಡ್ತೀವಿ. ಬಟ್ ಅದೇ ಅಲ್ಲಿ ಆ ಸೈಟ್ ಅಲ್ಲಿ ಅಷ್ಟೊಂದೆಲ್ಲ ಡೀಟೇಲ್ ಆಗಿ ನಾವು ಮಾಡೋದ್ ಸ್ವಲ್ಪ ಕಷ್ಟನೇನೆ. ಬಿಕಾಸ್ ಓಪನ್ ಮಾಡಿರ್ತಾರಾ ಈ ರೀತಿ ಪೋಸ್ಟ್ ಮಾರ್ಟಮ್ ಮಾಡುವಾಗ? ಯಾವಾಗ್ಲೂ ಅಲ್ಲ, ಏನೋ ತುಂಬಾ ಇವಾಗ ಅದನ್ನ ಶಿಫ್ಟ್ ಮಾಡಕ್ ಆಗೋದೇ ಒಂದು ಚಾಲೆಂಜ್ ಇದ್ದಾಗ ಮಾತ್ರ ಅಲ್ಲಿ ಮಾಡ್ತೀವಿ. ಬಟ್ ಮೋಸ್ಟ್ಲಿ ನಾವು ವಾಪಸ್ ಅದನ್ನ
ಫಾರೆನ್ಸಿಕ್ ಲ್ಯಾಬಿಗೆ ತಗೊಂಡೋಗಿ ಮಾಡ್ತೀವಿ ಹೊರತು ಸ್ಥಳದಲ್ಲಿ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನಮ್ಗೆ ಪ್ರಾಪರ್ ಆಗಿ ಒಂದು ಕಾಸ್ ಆಫ್ ಡೆತ್ ಹೇಳೋದು ಸ್ವಲ್ಪ ಕಷ್ಟ. ಇವಾಗ ಅದು ನಾವೇನ್ ಮಾಡ್ತೀವಿ, ಒಂದು ನಮ್ದು ಶ್ವಾಸಕೋಶ ಓಪನ್ ಮಾಡ್ಬಿಟ್ಟು ಲಂಗ್ಸ್ ನೋಡ್ಬಿಟ್ಟು ಅದು ಟಿಶ್ಯೂ ಎಲ್ಲ ನೋಡ್ಬಿಟ್ಟು ಅದ್ರಲ್ಲಿ ಏನಾದ್ರು ಡಾಟ್ಸ್ ಇದ್ರೆ ನಾವ್ ಈ ತರ ಏನೋ ಡ್ರೌನಿಂಗ್ ಆಗಿದೆ ಅಥವಾ ಹ್ಯಾಂಗಿಂಗ್ ಆಗಿದೆ ಅದು ಏನೇನೋ ಬರುತ್ತೆ, ಪಟೇಕಿ ಅಂತೆಲ್ಲ ಬರುತ್ತೆ. ಅದನ್ನ ನೋಡ್ಬಿಟ್ಟು ನಾವು ಒಂದು ಐಡಿಯಾ ಕೊಡ್ತೀವಿ, ಮೋಸ್ಟ್ಲಿ ಇದು ಹ್ಯಾಂಗಿಂಗ್ ಇರ್ಬೋದು ಈ ತರ, ಆಯ್ತಾ. ಬಟ್ ಅಲ್ಲಿ ಫುಲ್ ಓಪನ್ ಮಾಡ್ಬಿಟ್ಟು ನೋಡೋದು ಸ್ವಲ್ಪ ಅಂದ್ರೆ ಇಟ್ ವಿಲ್ ಬಿ ಚಾಲೆಂಜಿಂಗ್ ಇರುತ್ತೆ. ಬಟ್ ಮಾಡ್ತಾರೆ, ನಾಟ್ ಆಲ್ವೇಸ್, ಯಾವಾಗ್ಲೂ ಮಾಡಲ್ಲ. ಮೋಸ್ಟ್ಲಿ ಅದನ್ನ ನಾವು ವಾಪಸ್ ಮತ್ತೆ ಎಷ್ಟಿದ್ರು ಫಾರೆನ್ಸಿಕ್ ಲ್ಯಾಬಿಗೆ ತಗೊಂಡ್ ಹೋಗ್ತೀವಿ. ಬಿಕಾಸ್ ಅಲ್ಲೇ ಸೈಟ್ ಅಲ್ಲಿ ಮಾಡೋದ್ರಿಂದ ಎಷ್ಟೋ ಸರಿ ನಾವು ಎವಿಡೆನ್ಸ್ ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಪ್ರೆಷರ್ ತುಂಬಾ ಇರುತ್ತೆ, ಅಕ್ಕಪಕ್ಕದ ಜನ ಬೇರೆ ನಿಂತ್ಕೊಂಡಿರ್ತಾರೆ. ಸೊ ಮಾಡಿರ್ತೀವಿ, ಕೆಲವೊಂದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ ಹೊರತು ಇವಾಗ ಅದೇನಾದ್ರೂ ನೇಲ್ ಕ್ಲಿಪ್ಪಿಂಗ್ಸ್ ಈ ತರ ಎಲ್ಲ ತಗೋಬಹುದು ಚಿಕ್ಕ ಪುಟ್ಟ. ಬಟ್ ಮೇಜರ್ ಏನು ಓಪನ್ ಫುಲ್ ಬಾಡಿ ಎಲ್ಲ ಓಪನ್ ಮಾಡೋದು ಸ್ವಲ್ಪ ಕಷ್ಟನೇ ಅಟ್ ದ ಸೈಡ್. ಸೊ ಮೋಸ್ಟ್ಲಿ ನಾವ್ ಅದನ್ನ ಮತ್ತೆ ಶಿಫ್ಟ್ ಮಾಡೇನೆ ಫಾರೆನ್ಸಿಕ್ ಲ್ಯಾಬ್ ಅಲ್ಲೇ ಓಪನ್ ಮಾಡ್ತೀವಿ. ಓಕೆ, ಅಕ್ಷಯ್ ಅವರೇ, ಇಲ್ಲಿ ಎರಡು ರೀತಿಯ ವಾದಗಳಿವೆ. ಒಂದು, ಕೊಲೆ ಮಾಡಿ ಹೂತ್ ಹಾಕಿದ್ದಾರೆ ಅಂತ, ಇನ್ನೊಂದು ಅಲ್ಲಿ ನ್ಯಾಚುರಲ್ ಡೆತ್ ಆಗಿರುತ್ತೆ ಅಥವಾ ಕೊಳತ ಸ್ಥಿತಿಯಲ್ಲಿ ಶವ ಪತ್ತೆ ಆಗಿರುತ್ತೆ, ಆ ಕ್ಷಣದಲ್ಲೇ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಹೂಳಿರೋದ್ರ ಬಗ್ಗೆ ಕೂಡ ಹಲವರು ಮಾತಾಡ್ತಾ ಇದ್ದಾರೆ. ಸೊ ಈಗ ಸಿಕ್ಕಿರುವ ಸ್ಕೆಲಿಟನ್ ಅಥವಾ ಮುಂದೆ ಸಿಗಬಹುದಾದ ಸ್ಕೆಲಿಟನ್ಗಳು ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಈ ಸ್ಕಲ್ ಓಪನ್ ಮಾಡಿರೋದು ಇಂಥದ್ದೇನಾದರೂ ಪ್ರಮುಖವಾಗುತ್ತಾ? ಅಂದರೆ ಪೋಸ್ಟ್ ಮಾರ್ಟಮ್ ಆಗಿರಬಹುದು, ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಆಗಿ ಪೊಲೀಸರ ಗಮನಕ್ಕೆ ಬಂದು UDR ಆಗಿ ಆ ದಾಖಲೆ ಸಿಗಬಹುದು ಅನ್ನೋದಕ್ಕೆ ಸ್ಕೆಲಿಟನ್ ಇಂದ ಏನಾದರೂ ಪತ್ತೆ ಆಗಬಹುದಾ, ಸ್ಪೆಷಲಿ ಸ್ಕಲ್ ಇಂದ? ಇವಾಗ ಸಪೋಸ್ ನಮ್ಮಲ್ಲಿ ಬೈ ಚಾನ್ಸ್ ಇವಾಗ ಏನೋ ಒಂದ್ ಅದೇ ಸ್ಥಳದಲ್ಲಿ PM ಮಾಡಿದಾರೆ ಅನ್ಕೊಳ್ಳೋಣ ಪೋಸ್ಟ್ ಮಾರ್ಟಮ್. ಸೊ ಅಲ್ಲಿ ನಂಬರಿಂಗ್ ಆಗಿರುತ್ತೆ ಆಲ್ರೆಡಿ, PM ನಂಬರ್ ಅಂತಾನೆ ಕೊಡ್ತಾರೆ, ಪೋಸ್ಟ್ ಮಾರ್ಟಮ್ ನಂಬರ್ ಅಂತ ಇರುತ್ತೆ. ಎವ್ರಿ ಯಾವ್ದೇ ಈ ತರ ಅನ್ಯಾಚುರಲ್ ಡೆತ್ ನಾವು ರಿಜಿಸ್ಟರ್ ಆದಾಗ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಆಲ್ರೆಡಿ ಒಂದು ರಿಜಿಸ್ಟರ್ ಮಾಡೇ ಇರ್ತಾರೆ, ಅದು ಮಾಡ್ಲೇಬೇಕದು. ಇನ್ಫ್ಯಾಕ್ಟ್ ಅದು ಲೀಗಲ್ ಡಾಕ್ಯುಮೆಂಟ್ ಆಗೋಗುತ್ತೆ. ಈಗ ಏನ್ ಮಾಡ್ತಾರೆ, ಇನ್ಫ್ಯಾಕ್ಟ್ ಆಲ್ರೆಡಿ ಇದು ಆಗಿರುತ್ತೆ. ಈಗ ಅದು ಏನೋ ಇಲ್ಲೀಗಲ್ ಆಗಿ ಅದನ್ನ ಅಲ್ಲಿ ಡಿಗ್ ಮಾಡಿ ಹಾಕಿದಾರ ಅಂತಂದ್ರೆ ಅದು ಬೇರೆ ವಿಷಯ. ಬಟ್ ಆಕ್ಚುಲ್ ಆಗಿ ಅಲ್ಲಿ ಏನೋ ಒಂದು ಯಾರೋ ಸ್ಯೂಸೈಡ್ ಮಾಡ್ಕೊಂಡು ಅವಾಗ ಅಲ್ಲಿ ಪೊಲೀಸ್ ತನಿಖೆ ಮಾಡ್ಬಿಟ್ಟು ಆಮೇಲೆ ಅಲ್ಲಿ ಡಿಗ್ ಮಾಡಿ ಹಾಕಿದ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗೋಗಿರುತ್ತೆ. ಅಲ್ಲಿ ಮಾಡ್ಬಿಟ್ಟು ಅದು ಡೀಟೇಲ್ಸ್ ಅಂಡ್ ಡಾಕ್ಯುಮೆಂಟ್ ಮಾಡ್ಕೊಂಡು, ಇನ್ಫ್ಯಾಕ್ಟ್ ಇವಾಗ SIT ಅವ್ರು ಆಲ್ರೆಡಿ ಅದನ್ನು ನೋಡಿರ್ತಾರೆ. ಈಗ ಇಲ್ಲೇನಾದ್ರೂ ಇವಾಗ ಫುಲ್ ಅವರು ಅಲ್ಲಿ ಒಂದಷ್ಟು ಡೀಟೇಲ್ಸ್ ತೆಗ್ದಿರ್ತಾರೆ, ಮೋಸ್ಟ್ಲಿ ಪೊಲೀಸ್ ಸ್ಟೇಷನ್ ಇಂದನೂ ತೆಗ್ದಿರ್ತಾರೆ ಅನ್ಕೋತೀನಿ. ಆಮೇಲೆ ಈ ಕಡೆ ಧರ್ಮಸ್ಥಳದ ಈಗ ಹೇಳ್ತಾರಲ್ಲ, ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಸ್ಯೂಸೈಡ್ ಮಾಡ್ಕೊಳ್ಳೋದಿದೆ ಅದಿದೆ ಅಂತಾರೆ, ಈ ತರ ಎಲ್ಲ ಅದ್ರದ್ದು ಮೋಸ್ಟ್ಲಿ ಡೇಟಾ ಇರುತ್ತೆ ಅಂತ ನಂದೊಂದು ಅಸಂಪ್ಷನ್. ಸೊ ಅದು ಆತರ ಯೋಚನೆ ಮಾಡಿದಾಗ ಇವ್ರು ಎಲ್ಲ ಕಂಪೇರ್ ಮಾಡ್ತಾರೆ, ನೋಡಿರ್ತಾರೆ. ಇವಾಗ ಆಲ್ರೆಡಿ ನಮ್ಗೆ ಅರ್ಧಕ್ಕರ್ಧ ಒಂದಷ್ಟು ಮೇಜರ್ ಡೀಟೇಲ್ ಏನಂದ್ರೆ ಅದು ಗಂಡು ಹೆಣ್ಣು ಅನ್ನೋದು ಗೊತ್ತಿರುತ್ತೆ, ಅಥವಾ ಆಕ್ಚುಲ್ ಆಗಿ ಇದು ಪೋಸ್ಟ್ ಮಾರ್ಟಮ್ ಆಗಿ ರಿಜಿಸ್ಟರ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಇವಾಗ ಆಲ್ರೆಡಿ. ಅಂದ್ರೆ ಏನ್ ಮೇನ್ ತನಿಖಾಧಿಕಾರಿಯಲ್ಲಿ ಇದಾರಲ್ಲ ಅವ್ರಿಗೆ ಆಲ್ರೆಡಿ ಒಂದು ಹಿಂಟ್ ಇರುತ್ತೆ ಅವ್ರಿಗೆ. ಆದ್ರೆ ಸ್ವಲ್ಪ ಮೋಸ್ಟ್ಲಿ ಹೇಳ್ತಿರಲ್ಲ ಅನ್ನೋದು ಅದೊಂದು ಇರುತ್ತೆ, ಬಿಕಾಸ್ ಎಲ್ಲ ಸೀಕ್ರೆಟ್ ನಾವು ರಿವೀಲ್ ಮಾಡಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್ ಡೀಟೇಲ್ಸ್. ಓಕೆ, ವಾಪಸ್ ಬರ್ತೀವಿ ಡಾಕ್ಟರ್ ಅಕ್ಷಯ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತೀವಿ. ಎಸ್, ಇವಾಗ ಸಿಕ್ಕಿರುವಂತಹ ಸ್ಕೆಲಿಟನ್ ಪೋಸ್ಟ್ ಮಾರ್ಟಮ್ ಆಗಿರುವ ದೇಹದ, ಆಗಿಲ್ಲದ ದೇಹದ, ಆ ಸ್ಥಳದಲ್ಲೇ ಈ ಹಿಂದೆ ಏನಾದರೂ ಪೋಸ್ಟ್ ಮಾರ್ಟಮ್ ಮಾಡಿ ಹೂಳಲಾಗಿತ್ತಾ? ಪೊಲೀಸ್ ದಾಖಲೆಗಳು ಏನು ಹೇಳ್ತಾ ಇವೆ, ವೈದ್ಯಕೀಯ ದಾಖಲೆಗಳು ಏನು ಹೇಳ್ತಾ ಇವೆ, ಇವೆಲ್ಲದರ ಇನ್ವೆಸ್ಟಿಗೇಷನ್ SIT ಮಾಡ್ತಾ ಇದೆ. ವೀಕ್ಷಕರೇ, 2 ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಾ. 7ನೇ ಭಾಗದ ಅಗೆಯುವ ಕಾರ್ಯ ಶುರುವಾಗಿದೆ. ಈಗಾಗಲೇ ಒಬ್ಬ ವ್ಯಕ್ತಿ ಕೇಸರಿ ಟವಲನ್ನು ತಲೆಗೆ ಸುತ್ತಕೊಂಡು ಡಿಗ್ ಮಾಡ್ತಾ ಇರೋದನ್ನು ನಮ್ಮ ವಿಜುವಲ್ನಲ್ಲಿ, ಲೈವ್ ವಿಜುವಲ್ನಲ್ಲಿ ನೀವು ನೋಡ್ತಾ ಇದ್ರಿ. ಅಗಿಯುವ ಕೆಲಸ ಆತ ಮಾಡ್ತಾ ಇದ್ದಿದ್ದರ ಲೈವ್ ವಿಜುವಲನ್ನು ನೀವು ನೋಡಿದ್ರಿ. ನಾವು ನೇತ್ರಾವತಿಯ ಒಂದು ಭಾಗದಿಂದ ಇನ್ನೊಂದು ಭಾಗದ ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.